ಎಲ್ಲ ಪ್ರಕರಣಗಳಲ್ಲೂ ನೀವು ಈ ಥರ ಮಾಡ್ತಾ ಇಲ್ಲ. ಎರಡನೇದು ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ, ನೀವು ಅವನು ಫಿರ್ಯಾದಿದಾರನ ಹಿನ್ನೆಲೆ ಏನು, ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಅದ್ರ ಬಗ್ಗೆ ಏನಾದ್ರು ಇವರಿಗೆ ಬ್ಯಾಡ್ ಒಪಿನಿಯನ್ ಬಂದಿರೋದು ಆ ಥರದ್ದು ಏನಿಲ್ಲ. ನೀವು ಅವನ ದೂರ ಕೊಟ್ಟ ತಕ್ಷಣ FIR ಮಾಡೋ ಅಂಥ ಕಂಪ್ಲೇಂಟ್ ಏನೂ ಇಲ್ಲ ಮೆಟೀರಿಯಲ್ ಅದರಲ್ಲಿ. ನಾನು FIR ನೋಡಿದ್ದೀನಿ. ಆ ಕಂಪ್ಲೇಂಟಲ್ಲಿ ಇರ್ತಕ್ಕಂಥ ಮೆಟೀರಿಯಲ್ಲು FIR ಮಾಡೋ ಅಂಥದ್ದೇ ಅಲ್ಲ ಅದು. ಇದು ನೀವು ರಾಜಕೀಯ ಪ್ರೇರಿತವಾಗಿದೆ, ಉದ್ದೇಶಪೂರ್ವಕವಾಗಿದೆ. ಇದು ಯಾರೋ ರಾಜಕಾರಣಿ ಮೇಲಿನ ಒತ್ತಡದಿಂದ ಮಾಡಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಇದರಲ್ಲಿ ನೀವು ನೋಟಿಸ್ ಕೊಡೋದಾಗಲಿ, ತನಿಖೆ ಮಾಡೋದು, ಅರೆಸ್ಟ್ ಮಾಡೋದಾಗಲಿ ಏನಿಲ್ಲ. ನಾವು ಜಾಮೀನು ತಗೊಂಡೆ ನಾವು ಬಂದು ತನಿಖೆಗೆ ಹಾಜರಾಗ್ತೀವಿ. ಏನು ಇವತ್ತೇ ಮಾಡಬೇಕು ಅನ್ನೋದು ಏನಿದೆ? ಬಿಡಿ, ಬರ್ತೀವಿ ನಾವು, ನಾಳೆ ನಾಡ್ದಲ್ಲಿ ಬರ್ತೀವಿ. ನಮ್ಗೆ ಟೈಮ್ ಕೊಡಿ, ಕಾಲಾವಕಾಶ ಕೊಡಿ. ಆಪಾದನೆ ಮಾಡಿರುವಂಥ ಫಿರ್ಯಾದಿದಾರ ಯಾರು, ಆ ಮಾಹಿತಿ ಫಸ್ಟ್ ಕೊಡಿ. FIR ಕಾಪಿ ಕೊಡಿ ಫಸ್ಟ್. ಕೊಡಿ ಸರ್. ನಿಮ್ಮ ರೂಲ್ಸಲ್ಲಿ ಏನಿದೆ? FIR ಕಾಪಿ ಕೊಡಿ. ಅದ್ರ ಜೊತೆಗೆ ಯಾರು ಕಂಪ್ಲೇನೆಂಟ್ ಯಾರು, ಆ ದೂರಿನ ಪ್ರಕರಣ ಏನಿದೆ, ಅದು ಯಾವ ಅನ್ವಯದಲ್ಲಿ ನೀವು ಏನು ಕೇಸ್ ಹಾಕಿದ್ದೀರಿ ಅದನ್ನು ಸ್ಪಷ್ಟಪಡಿಸಿ. ನೀವು FIR ಕಾಪಿ ಕೊಡ್ರಿ. FIR ಕಾಪಿ ಕೊಟ್ಟು ಸರ್ಟಿಫೈಡ್ FIR ಕಾಪಿ ಕೊಡಿ. ನಿಮಗೆ ನೀವು ಫಸ್ಟ್ ಪೊಲೀಸ್ ಮ್ಯಾನ್ಯುವಲ್ ಏನು ಅದನ್ನು ಹೇಳಿ ಆಮೇಲೆ ನನಗೆ ಗಮನಕ್ಕೆ ತನ್ನಿ. ಅದನ್ನೇ ಸರ್, ಅದಕ್ಕೋಸ್ಕರನೇ ನೀವು ತನಿಖೆಗೆ ಹಾಜರಾಗಿ ಅಂತ ನೋಡಿ ಸರ್. ತನಿಖಾಧಿಕಾರಿ ಕೊಡ್ಬೇಕಲ್ಲ, ನೀವು ಕೊಡೋಕೆ ನನಗೆ ಮೆಮೊ ಕೊಟ್ಟಿದ್ದಾರೆ. ಅವ್ರಿಗೆ ಪವರ್ ಉಂಟು, ನನಗೆ ಮೆಮೊ ಕೊಡುವಂಥ ತನಿಖಾಧಿಕಾರಿ ನನಗೆ ನೇಮಕ ಮಾಡಿ ಕಳಿಸಿದ್ದಾರೆ ಸರ್. ತನಿಖಾಧಿಕಾರಿಗಳಿಗೆ ಹೇಳಿ ಈ ಥರದ ಕೇಸ್ಗಳಲ್ಲಿ ಪೂರ್ವಾಪರ ಪರಿಶೀಲನೆ ನಂತರನೇ FIR ದಾಖಲಿಸಬೇಕು ಅಂತ BNS ಅಲ್ಲಿದೆ. ನನ್ನ ಮೇಲೆ ಏನು ಆಪಾದನೆ ಅನ್ನೋದನ್ನು ಸ್ಪಷ್ಟಪಡಿಸಿ ಬೇಕು ಅನ್ನೋದಕ್ಕೆ ಮುಂಚೆ ಪೂರ್ವಪರ ಪರಿಶೀಲನೆ ಮಾಡಿ FIR ಹಾಕಬೇಕು ಅಂತಿರೋದು ನೋಡ್ಕೊಳ್ಳಿ. ನೀವು ಹಾಕಿರೋ ಸೆಕ್ಷನ್ ಅದಕ್ಕೆ ಅಪ್ಲೈ ಆಗುತ್ತಾ ಅಂತ ಫಸ್ಟ್ ಚೆಕ್ ಮಾಡ್ಕೊಳ್ಳಿ. ಎಲ್ಲರ ಮನೆಗೂ ಹಿಂಗೆ ತಗೊಂಡೋಗ್ತೀರಾ? ಎಲ್ಲರೇ ಒಬ್ರು ರಾಷ್ಟ್ರೀಯ ನಾಯಕರು ಡಿಪಾರ್ಟ್ಮೆಂಟ್ ಇನ್ನೊಬ್ರು ಯೋಚನೆ ಮಾಡ್ಬೇಕಲ್ಲ, ಯಾವನ್ನ ಕೆಲಸಕ್ಕೆ ಬರೋದನ್ನ ಕಂಪ್ಲೇಂಟ್ ಕೊಟ್ಟಂದ್ರೆ ಎಲ್ಲರ ಮನೆಗೂ ನೀವು ಹಿಂಗೆ ಹೋಗ್ತೀರಾ? ಇದು ಕ್ಲಿಯರ್ ಮಾಡಿ. ಹೋಗ್ತೀನಿ, ನಿಮಗೇನು FIR ಕಾಪಿ ಕೊಟ್ಟು ಏನಿದೆ ಅಂತ ಹೇಳಿ ಆಮೇಲೆ ಮಾಡಿ. ರಾಜಕಾರಣಿಗಳ ಕೈಗೊಂಬೆ ಆಗಬೇಡಿ. ಇದೇ ರೀತಿ ತನಿಖೆ ಮಾಡ್ತೀವಿ, ಅರೆಸ್ಟ್ ಮಾಡೋದು FIR ನಾನು ಕೇಳ್ತಾ ಇರೋದು. ಬಂದಿರಲ್ಲ, ಹಂಗಾಗಿ ಈಗ ಅವ್ರು ಹೇಳಿರೋ ವಿಡಿಯೋ ಕ್ಲಿಯರ್ ಇದೆ, ಅವ್ರು ಏನು ಹೇಳಿದ್ದಾರೆ ಅನ್ನುವಂಥ ವಿಡಿಯೋ ಕ್ಲಿಯರ್ ಇದೆ. ಈಗ ಯಾರೋ ಬಂದ್ಬಿಟ್ಟು ನೋಟಿಸ್ ಜಾರಿ ಮಾಡಿ ಅಂತ ಕಳಿಸಿದ್ದಾರೆ ಅಷ್ಟೇ ಸರ್. ನಾನು ಜಾರಿ ಮಾಡಿದ್ರೆ ಅವರು ತಗೊಂಡ್ಬೋದು ರಿಜೆಕ್ಟ್ ಮಾಡ್ಬೋದು. ಯಾವುದೋ ನೋಟಿಸು ಯಾರಿಗೆ ಹೇಳಿ. ನೀವೀಗ ಜನಸಾಮಾನ್ಯರಿಗೂ ಇದೇ ರೀತಿ ನಡ್ಕೋಬೇಕು. ನೀವು ಇದರಲ್ಲಿ ಜನಪ್ರತಿನಿಧಿ ಆದವನಿಗೆ FIR ಕಾಪಿನೇ ಕೊಡದಲ್ಲೇನೆ ನೋಟಿಸು ಫಸ್ಟ್ ನನಗೆ FIR ಕೊಟ್ಟು ದೂರದಾರ ಏನು ಅದನ್ನ ಹೇಳಿ, ಅದನ್ನ ಹೇಳ್ದೆ BNS ಕೆಳಗಡೆ FIR ಕಾಪಿ ಇಸ್ ಮ್ಯಾಂಡೇಟರಿ ಕೊಟ್ಟಿದ್ದೀರಾ? ಯಾವಾಗ? ನೆನ್ನೆ ಕೊಡಕ್ಕೆ ಸರ್ ರಿಜೆಕ್ಟ್ ಮಾಡಿದ್ರು. ಎಲ್ಲಿ? ಒಂದು ಸೆಕೆಂಡ್, ತಾವು ಈಗ ಬಂದಿರೋ ಉದ್ದೇಶ ನೋಟಿಸ್ ಜಾರಿ ಮಾಡಿ ಸರ್. ನೋಟಿಸು BNS ಸರ್ 35/3 ಇಲ್ಲಿ 41 ಎಸ್ ಸರ್ ತನಿಖೆಗೆ ಹಾಜರಾಗಿ ಅಂತ ತೋರಿಸಿ ನಾನು ನೋಡೋಣ. ಮತ್ತೆ ಕಂಪ್ಲೇಂಟ್ ಕೊಟ್ಟರು ಅವನೇನು ಯಾರು ಅವನು ಅಂತೇಳಿ ಸಮಾಜದಲ್ಲಿ ಏನಾದ್ರೆ ಒಂದು ಒಳ್ಳೆ ಸ್ಥಾನ ಇದೆಯಾ ಅವನಿಗೆ? ಏನಿದೆ? FIR ಕಾಪಿ ಕೊಡಿ. ಅದ್ರ ಜೊತೆಗೆ ಯಾರು ಕಂಪ್ಲೇನೆಂಟ್ ಯಾರು, ಆ ದೂರಿನ ಪ್ರಕರಣ ಏನಿದೆ, ಅದು ಯಾವ ಅನ್ವಯದಲ್ಲಿ ನೀವು ಏನು ಕೇಸ್ ಹಾಕಿದ್ದೀರಿ ಅದನ್ನು ಸ್ಪಷ್ಟಪಡಿಸಿ. ಅಲ್ಲಿ FIR ಕಾಪಿ ಕೊಡ್ರಿ. FIR ಕಾಪಿ ಕೊಟ್ಟು ಸರ್ಟಿಫೈಡ್ FIR ಕಾಪಿ ಕೊಡಿ. ನೀವು ಫಸ್ಟ್ ಪೊಲೀಸ್ ಮ್ಯಾನ್ಯುವಲ್ ನೋಡ್ಕೊಳ್ಳಿ. ನೋಡ್ಕೊಂಡು ನಿಮ್ಗೇನು FIR ಕಾಪಿ ಕೊಟ್ಟು ಏನಿದೆ ಮಾಡಿ. ಬಂದು ಕಂಪ್ಲೇಂಟ್ ಕೊಟ್ಟರೆ ನೀವು ಇದೇ ರೀತಿ ತನಿಖೆ ಮಾಡ್ತೀರಾ? ಏನ್ ಮಾತಾಡಿದ್ದಾರೆ ಅನ್ನುವಂಥದ್ದು ವಿಡಿಯೋ ಚೆಕ್ ಮಾಡಲ್ವಾ ನೀವು? ಯಾರೋ ಬಂದು ಕಂಪ್ಲೇಂಟ್ ಕೊಟ್ಟಿದ ತಕ್ಷಣ ಕಂಪ್ಲೇಂಟ್ ತಗೊಂಡ್ಬಿಡ್ತೀರಿ, FIR ಹಾಕ್ಬಿಡ್ತೀರಿ. ಸೊ ಮತ್ತೆ ಏನ್ ಕೆಲಸ ಮಾಡ್ತೀರಿ ನೀವುಗಳು? ತನಿಖೆಯಲ್ಲಿ ಅವರು ಅಲ್ಲಲ್ಲ, ಏನು ದೂರು ಬಂದಿದೆ, ನಾನು ಮಾಡಿದ್ದೀನಿ ಅಂತ ನನ್ನ ಮೇಲೆ ಹೊರಸಿರೋ ಆಪಾದನೆ ಏನು ಅದನ್ನು ಹೇಳಿ ಆಮೇಲೆ ನನಗೆ ಗಮನಿಸ್ತಾರೆ. ಅದಕ್ಕೋಸ್ಕರನೇ ನೀವು
ತನಿಖೆಗೆ ಹಾಜರಾಗಿ ಅಂತ ನೋಟಿಸ್ ಕೊಡಿ. ತನಿಖಾಧಿಕಾರಿ ಕೊಡ್ಬೇಕಲ್ಲ, ನೀವು ಕೊಡೋದು ನನಗೆ ಮೆಮೊ ಕೊಟ್ಟಿದ್ದಾರೆ, ಅವ್ರಿಗೆ ಪವರ್ ಉಂಟು, ನನಗೆ ಮೆಮೊ ಕೊಡೋದು. ತನಿಖಾಧಿಕಾರಿ ನೇಮಕ ಮಾಡ್ಕೊಳ್ತಾರೆ. ತನಿಖಾಧಿಕಾರಿಗಳಿಗೆ ಹೇಳಿ ಈ ಥರದ ಕೇಸ್ಗಳಲ್ಲಿ ಪೂರ್ವಾಪರ ಪರಿಶೀಲನೆ ನಂತರನೇ FIR ದಾಖಲಿಸಬೇಕು ಅಂತ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.